ಆಮ್, ನೇತ್ರಾವತಿ ನಮ್ಮ ಸೀನಿಯರ್ ಸ್ಟೂಡೆಂಟ್, ಅವರ ಅನುಭವ ನಮ್ಮ ವಿಶೇಷವಾಗಿ ಆನ್ಲೈನ್ ಕಲಿಕೆ ಹೇಗಿತ್ತು ಅಂತ ಮೊದಲು ಹೇಳಬೇಕು ಅಂತ ಕೋರ್ತಾ ಇದ್ದೇನೆ. ನೇತ್ರಾವತಿ ಮೇಡಮ್, ಯೋಗ ಶಿಕ್ಷಕಿ, ಮಾತನಾಡಿ. ನಮಸ್ತೆ ಸರ್, ನಾನು ನೇತ್ರಾವತಿ ಅಂತ ವಿಜಯಪುರದಿಂದ ಮಾತಾಡ್ತಾ ಇರೋದು. ಈಗ ನನಗೆ ಈಗ ಆನ್ಲೈನ್ ಕೋರ್ಸ್ ಇರೋದ್ರಿಂದ ಏನ್ ಲಾಭ ಐತಂದ್ರ, ಈಗ ನಾನು ಗೃಹಿಣಿ ಇರುವುದ್ರಿಂದ ನನಗೆ ಏನ್ ಉಪಯೋಗ ಅದ ಅದು ಐತೆ ಸರ್. ನನಗೆ ಯಾವ್ಯಾವ ಕಡೆ ಉಪಯೋಗ ಬೇಕಾಗ್ಯದ ಅಂದ್ರೆ ಯಾವ ತರ ನನಗೆ ವ್ಯವಹಾರ ಅಂದ್ರೆ ಕಮ್ಯುನಿಕೇಶನ್ ಮಾಡೋದು ಬೇಕಾಗಿತ್ತು, ಮತ್ತೆ ಜನರ ಜೊತೆ ಹೆಂಗ ಇರೋದು, ಮತ್ತೆ ಎಲ್ಲೇ ಈಗ ಹೊಸ ವಿಚಾರಗಳನ್ನು ಹೆಂಗ್ ತಿಳ್ಕೊಳ್ಳೋದು, ಏನೋ ಕೆಲವೊಂದು ನನಗೇನ್ ಅನಿಸ್ತಿತ್ತು ಆ ತರ ನನಗೆ ಏನ್ ಬೇಕಾಗಿತ್ತು ಅದು ಸಿಕ್ಕಿದೆ ಸರ್. ಮತ್ತೆ ಈಗ ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಏನ್ ಆಗ್ತಾ ಇದೆ ಅಂದ್ರೆ, ಈಗ ನಮ್ದು ಗೃಹಿಣಿ ಅಂದ್ರೆ ಯಾವ ತರ, ಮೊದಲು ಗೃಹಿಣಿ ಆಗಿದ್ದವಳು ನಾನು. ಯಾವ ತರ ಅಂದ್ರೆ ನಮ್ದು ಮೆಂಟಲ್ ಯಾವ ತರ ಇರ್ತದ, ಬರೇ ಕಿಚನ್ ಸುತ್ತಮುತ್ತ ಮಕ್ಕಳು ಕುಟುಂಬ ಅನ್ನೋದು ಒಂದು ಇದು ಇರ್ತದ ಅಷ್ಟೇ ನಮ್ದು. ಅಂದ್ರೆ ಮುಂದೆ ಏನು ಯೋಚನೆ ಮಾಡ್ಬೇಕು, ಹೊಸದಾಗಿ ಏನ್ ಮಾಡ್ಬೇಕು ಅಂದ್ರೆ ಸಾಧನೆ ಅಂದ್ರೆ ಕಲಿಕೆ ಅನ್ನೋದು ನಿರಂತರ. ಆದ್ರೆ ಇನ್ನು ಏನ್ ಕಲಿಬೇಕು, ನನ್ನ ಜೀವನಕ್ಕೆ ಏನ್ ಬೇಕಾಗಿದೆ ಅನ್ನೋದು ಅದು ಅರ್ಥ ಮತ್ತು ಅದಕ್ಕ ಇದು ಪ್ರೇರಣೆ ಸಿಕ್ಕುದು ಎಲ್ಲಿ ಅಂದ್ರೆ ಸರ್, ನಿಮ್ಮ ಕ್ಲಾಸ್ ಸೇರಿದ ಮೇಲೆನೆ ಇಲ್ಲೇ ನನಗೆ ಹೆಚ್ಚು ಪ್ರೇರಣೆ ಸಿಕ್ತು. ಹೌದು, ನಾನು ಇನ್ನ ಕಲಿಬೇಕು ಗೃಹಿಣಿ ಆದ್ಕೊಂಡು. ನಾನು ಯೋಗ ಶಿಕ್ಷಕಿ ಇದ್ರೂ ಅಂದ್ರೆ ಜನರ ಜೊತೆ ನನಗ್ ಮುಜುಗರ ಮಾತಾಡೋದಾಗ್ಲಿ ಯಾವುದೇ ಅಲ್ಲಿ ನಂದೇ ಆದಂತ ಕೆಲವೊಂದು ಇದು ಇದ್ದು ಸರ್. ಅಂದ್ರೆ ಜನರಿಗೆ ಯಾವ ತರ ತಲುಪಿಸ್ಬೇಕು ಅನ್ನೋದು ಏನು ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಈಗ ಇದ್ರದಿಂದ ಬರೋದ್ರಿಂದ ನನ್ಗೆ ಆತ್ಮವಿಶ್ವಾಸ ಹೆಚ್ಚಾಯ್ತು ಸರ್. ಕೋರ್ಸಿಗೆ ಸೇರೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ಈಗ ಸಾಕಷ್ಟು ನಾನು ಜನರ ಜೊತೆ ಬೆರಿತೀನಿ, ರಿಲೇಶನ್ ಇರ್ಬಹುದು. ಅಂದ್ರೆ ಈಗ ನಮ್ದು ಓನ್ ಮಕ್ಕಳ ಶಿಕ್ಷಣ ಆಗಿರಬಹುದು. ಅಂದ್ರೆ ಮಕ್ಕಳ ಶಿಕ್ಷಣ ಇವತ್ತಿನ ದಿವ್ಸ ಯಾವ ತರ ಅಂದ್ರ, ಪೇರೆಂಟ್ಸ್ನು ಒಂದ್ ಸ್ವಲ್ಪ ಎಜುಕೇಟೆಡ್ ಇರ್ಬೇಕು ಇವತ್ತಿನ ಕಾಲದಾಗ. ಅಂದ್ರ ಈಗ ಶಿಕ್ಷಕರ ಮಕ್ಕಳು ಯಾವ ತರ ಇದು ಕಲಿತಾ ಇದ್ದಾರೆ, ಅವ್ರ ಬೆಳವಣಿಗೆ ಏನು ಕೇಳಕ್ ಆದ್ರೂ ಒಂದ್ ಸ್ವಲ್ಪ ಬೇಕಾಗುತ್ತದ ಜ್ಞಾನ. ಆ ತರ ಜ್ಞಾನ ಸಿಕ್ಕಿದ್ದು ನನ್ ತುಂಬಾ ಖುಷಿ ಅನಿಸ್ತದ. ಮತ್ತೆ ಈಗ ನಾನು ಆ ಮೊನ್ನೆ 3 days ಕ್ಯಾಂಪ್ನು ಜಾಯಿನ್ ಆದ ಸರ್. ಯಾಕಂದ್ರೆ ನನಗೆ ಹೆಚ್ಚು ಇಂಟ್ರೆಸ್ಟ್ ಬತ್ತು. ಯಾಕಂದ್ರೆ ಈ ಕ್ಲಾಸ್ ಸೇರ್ತಾ ನಾನು ಮೊದಲ ಏನು ಗೊತ್ತಿಲ್ಲಾರ್ದವಳು, ಅಂದ್ರೆ ಇಲ್ಲಿ ಬಂದ ಬಳಿಕ ನಾನು ಇನ್ನೂ ಕಲಿಬಹುದಲ್ಲ ಅನ್ಕೋತು 3 days ಕ್ಯಾಂಪಿಗ್ನು ಕಾಲಿಟ್ಟೆ ಸರ್. ಅಲ್ಲಿ ನಾನು ಸಾಕಷ್ಟು ಕಲಿತೆ ಸರ್. ಅಲ್ಲಿಯ ವಾತಾವರಣ ಆಗಿರ್ಬಹುದು ಮತ್ತು ಎಲ್ಲಾ ಕ್ಷೇತ್ರದ ಜನರು ಬಂದಿರ್ತಾರ. ಆ ಕ್ಷೇತ್ರದ ಜನರು ವಿಚಾರಧಾರೆಗಳು ಯಾವ ತರ ಇರ್ತಾವ, ಮತ್ತ ಅವ್ರದಿಂದ ಏನ್ ಕಲಿಬಹುದು, ಮತ್ತು ನಿಮ್ಮಿಂದ ನೀವು ಸಾಕಷ್ಟು ನಮ್ಮ ಜೊತೆನೆ ಇದ್ಕೊಂಡು ಸಾಕಷ್ಟು ರೀತಿಯ ಚರ್ಚೆ ಮಾಡ್ತಿರ್ತೀರಿ. ಆ ವಿಷಯಗಳ ಬಗ್ಗೆನೂ ಸಾಕಷ್ಟು ಕಲ್ತೇವ್ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಕಲಿಬೇಕನ್ನೋ ಒಂದು ಆಸೆ ಹೆಚ್ಚಾಗಿದೆ ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್. ಓವರಾಲ್ ನನಗೆ ಈ ಆನ್ಲೈನ್ ಕ್ಲಾಸ್ ದಿಂದ ಏನು ಶುರುವಾದದ್ದು ಪಯಣ ನಂದು ಇಲ್ಲಿ ಚಾಲೂ ಆಯ್ತು. ಆದ ಬಳಿಕ ನನಗೆ ಹಂಗೆ ಅಂದ್ರೆ ಜೀವನ ಇಷ್ಟಕ್ಕೆ ಸೀಮಿತ ಅಲ್ಲ, ಇನ್ನ ಮುಂದೆ ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ನೀವು ವಾರಕ್ಕೊಮ್ಮೆ ಗೆಸ್ಟ್ ಕರ್ಕೊಂಡ್ ಬರ್ತೀರಿ ಸರ್. 8 ಗಂಟೆಗೆ ಲೈವ್ ಇದ್ರೊಳಗ ಆ ಗೆಸ್ಟ್ಗಳು ಎಲ್ಲ ಲೇಡೀಸ್ನು ಇರ್ತಾರ, ಬಾಯ್ಸ್ ಇರ್ತಾರ. ಆ ಲೇಡೀಸರು ಎಷ್ಟು ಸಾಧನೆ ಮಾಡಿದಾರ ಅಂತ ಹೇಳಿ ನನಗೆ ಒಂದು ಇದು ಮಾತಾಡಿಸ್ತೀರಿ. ಆ ಮಾತಾಡ್ಸೋದ್ರಿಂದ ನನಗೆ ಏನ್ ಅನಿಸ್ತದ, ಅವ್ರದ್ದೆಲ್ಲ ಈಗ ಆಲೂರು ಅವರು ಮೇಡಮ್ ಅವರು ಹೋದ್ ಸಾರಿ ಇದು ಮಾಡಿದ್ರೆ, ಅವ್ರ ಮೇಡಮ್ ಅವ್ರ ಬಗ್ಗೆ ನನಗೆ ಮತ್ತೆ ಇನ್ನೂ ತಿಳ್ಕೊಬೇಕು ಅನಿಸ್ತು. ಮತ್ತೆ ನಾನು ಮತ್ತೆ ಸರ್ಚ್ ಮಾಡಿ ನೋಡಿದೆ. ಹೌದಲ್ಲ, ದಿವ್ಯಾ ಆಲೂರ್ ಅವರು ಎಂತ ಯಾವ್ದೇ ಅಲ್ಲಿ ಜೀವನದಾಗ ಮನುಷ್ಯ ಒಮ್ಮೆ ಈ ಬೆಳವಣಿಗೆ ಹೊಂದಿರ್ಲ ಅಂದ್ರ ಯಾವ್ದು ಹಿಂದ ಕಷ್ಟ ಇರ್ತದ, ಆ ತರ ಕಷ್ಟವನ್ನ ದಾಟ್ಕೊಂಡು ಯಾವ ತರ ಬೆಳವಣಿಗೆ ಹಂತ ತಲುಪಿದ್ದಾರೆ ದಿವ್ಯಾ ಆಲೂರ್ ಅವ್ರದ ಇದು ನೋಡ್ದಕ್ರ ನನ್ ತುಂಬಾ ಖುಷಿ ಅನಿಸ್ತು ಸರ್. ಹೌದು, ಪ್ರತಿಯೊಬ್ಬನಿಗೂ ಮನುಷ್ಯನಿಗೆ ಜೀವನ ಅಂದ ಬಳಕ ಕಷ್ಟಗಳು ಇರ್ತಾವ ಅಂತ ಅನ್ನೋದು ಗೊತ್ತಾಯ್ತು ಸರ್. ಅದ್ರದಿಂದ ಅವ್ರು ಹೆಂಗ್ ಸಾಧನೆ ಮಾಡಿದ್ರು ಅನ್ನೋದು ಗೊತ್ತಾಯ್ತು. ಅಂದ್ರೆ ಪ್ರತಿ ಹಂತ ನಾವ್ ಏನೋ ತಿಳ್ಕೊಬೇಕು ಅನ್ನೋದು, ಇದೆಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರೋದು ನಿಮ್ಮ ವೇದಿಕೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ನೇತ್ರಾವತಿಯವರು ಮುಂಚೆ ಮಾತಾಡೋದಕ್ಕೆ ತುಂಬಾ ಸಂಕೋಚ ಇರ್ತಾ ಇತ್ತು. ಇವತ್ತು ಎಷ್ಟು ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡಿದ್ರಲ್ವಾ. ಈಗ 1 day ವರ್ಕ್ಶಾಪ್ಸ್ ಜಾಸ್ತಿ ಅಟೆಂಡ್ ಮಾಡಿದ ರಮೇಶ್, ಈ 1 day ವರ್ಕ್ಶಾಪ್ಸ್ ಅಟೆಂಡ್ ಮಾಡೋದ್ರಿಂದ ತಿಂಗಳಿಗೊಂದು ವರ್ಕ್ಶಾಪ್ಸ್ ಮಾಡ್ತಾ ಇರ್ತಾನೆ. ಯಾವ ತರ ಲಾಭ ಆಯ್ತು ರಮೇಶ್? ನಮಸ್ತೆ ಸರ್. 1 day ವರ್ಕ್ಶಾಪ್ ಅಟೆಂಡ್ ಮಾಡೋದ್ರಿಂದ ಪ್ರತಿಯೊಂದು ತಿಂಗಳಲ್ಲೂ ನಮ್ಮಲ್ಲಿ ಹೊಸ ಹೊಸ ಯೋಚನೆಗಳು ಬರ್ತಿದ್ವು. ಕೆಲವೊಂದು ಸಮಸ್ಯೆಗಳು ಪರಿಹಾರ ಏನು ಅಂತ ನಾವು ಹುಡುಕ್ಬೇಕು ಅಂದ್ರೆ ಫಸ್ಟ್ ಬರ್ಕೊಳ್ತಿದ್ವಿ ಸರ್. ಅದನ್ನ ಬರ್ಕೊಂಡು ನೆಕ್ಸ್ಟ್ ಒಂದು ಆಫ್ಲೈನ್ ಕ್ಲಾಸ್ ಮಾಡಿದಾಗ ಅದಕ್ಕೆ ಉತ್ತರ ಸಿಕ್ತಿತ್ತು ಸರ್ ನಮ್ಗೆ.
ಉತ್ತರ ಸಿಕ್ತಾಗ ನನಗೆ ಯಾವುದೇ ಪ್ರೊಸೆಸ್ ಅಲ್ಲಿ ಈ ತರ ಮಾಡ್ಬೇಕು ಅನ್ನೋದು ಆನ್ಸರ್ ಸಿಕ್ತಾಗ ಸಮಾಧಾನ ಆಗ್ತಿದೆ ಸರ್. ಮತ್ತೆ ಆಮೇಲೆ ಅಲ್ಲಿ ಬತ್ತಿದ್ದ ಅಂತ ಸ್ನೇಹಿತರ ಜೊತೆ ನಾವು ಒಡನಾಟ ಚೆನ್ನಾಗೇ ಇರ್ತಿತ್ತು ಸರ್. ಮತ್ತೆ ಅಲ್ಲಿ ಸ್ಟೇಜ್ ಫಿಯರ್ ಅನ್ನೋದು ಹೋಗಿಸ್ಬೇಕು ಅಂತ ಪ್ರತಿಯೊಬ್ರು ಕೂಡ ನಾವು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಮಾತಾಡ್ತಿದ್ವಿ ಸರ್. ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಒಬ್ರು ಮಾತಾಡೋದ ಇನ್ನೊಬ್ರು ಅಬ್ಸರ್ವ್ ಮಾಡ್ತಿದ್ವು. ಅಲ್ಲಿ ಏನ್ ತಪ್ಪಿದೆ ಏನು ಅಂತ ನೋಡ್ತಿದ್ವು. ಮತ್ತೆ ಅಲ್ಲಿ ಏನಾರ ಅವ್ರು ತಪ್ಪಿದ್ರೆ ನಾವೇ ಹೇಳ್ತಿದ್ವು, ನಮ್ಮದ್ ತಪ್ಪಿದ್ರೆ ಅವ್ರು ಹೇಳ್ತಿದ್ವು. ಜೊತೆಗೆ ನೀವು ಕೂಡ ತಿಳಿಸ್ತೀರಿ ಸರ್ ಏನ್ ತಪ್ಪಾಗಿದೆ ಏನು ಅಂತ. ಅದರಿಂದ ನೋಡ್ತಾ ನಮ್ಗೆ ಕಲಿಕೆ ತುಂಬಾ ಅನುಕೂಲ ಆಯ್ತು ಸರ್. ಮತ್ತೆ ಇನ್ನೊಂದು ಸರ್, ಹೌದು ನಿಮ್ಮನ್ನ ರಮೇಶ್, ಈಗ ನಾವು ಆ, ಈಗ ಆನ್ಲೈನ್ ಅಲ್ಲಿ ಕಲಿತಾ ಅವಾಗ ಒಂದೊಂದ್ಸರಿ ಆಫ್ಲೈನ್ ನಲ್ಲೂ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಹೇಗೆ ಅದು ಸಪೋರ್ಟ್ ಆಯ್ತು? ಸರ್ ಆನ್ಲೈನ್ ಅಲ್ಲಿ ಅಂದ್ರೆ ನಮ್ದು ಹೆಚ್ಚು ತಪ್ಪುಗಳು ಕಂಡಿಡಿಕ್ಕಾಗಲ್ಲ ಸರ್. ನಾವು ಕೂತಿದ್ದು ಡೈರೆಕ್ಟ್ ಫೇಸ್ ಟು ಫೇಸ್ ನೋಡ್ತೀವಿ, ನಮ್ಗೆ ಏನ್ ಅನ್ಸುತ್ತೆ ಅಷ್ಟೇ ಹೇಳ್ತೀವಿ. ಆಫ್ಲೈನ್ ಅಲ್ಲಿ ಅಂದ್ರೆ ನಾವು ನಿಂತ್ಕೊಳ್ಳೋ ಶೈಲಿ ಇರ್ಬೋದು, ನಾವು ಮಾತನಾಡೋ ಶೈಲಿ ಇರ್ಬೋದು. ಕೆಲವೊಂದು ಟೈಮಲ್ಲಿ ಮಾತಾಡ್ತಾ ಕೆಲವೊಂದು ಪದದ ಉಚ್ಚಾರಣೆ ತಪ್ಪು ಮಾಡ್ತಾ ಇರ್ತೀವಿ. ಅಲ್ಲಿ ಮಾತಾಡುವಾಗ ಫ್ಲೋ ಅಲ್ಲಿ ಹೇಳ್ಬಿಟ್ಟಿರ್ತೀವಿ. ಅದನ್ನೆಲ್ಲ ರೀಕಾಲ್ ಮಾಡ್ಬೋದು ಸರ್. ರೀಕಾಲ್ ಮಾಡಿ ನಾನು ಎಲ್ಲಿ ತಪ್ಪು ಮಾತಾಡಿದೆ, ನಾನು ಏನು ಚೇಂಜ್ ಮಾಡ್ಕೋಬಹುದು ಅನ್ನೋದೆಲ್ಲ ಗೊತ್ತಾಗುತ್ತೆ ಸರ್. ಮತ್ತೆ ಕೆಲವೊಂದು ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಹೇಗೆ ಏರಿದೆ ಇಳಿತಾ ಬಂದ್ರೆ ಯಾವ ರೀತಿ ಮಾತಾಡ್ಬೇಕು, ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅನ್ನೋ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀವಿ ಸರ್. ಮತ್ತೆ ನಿಮ್ಮನ್ನ ಸರ್ ಆನ್ಲೈನ್ ಅಲ್ಲಿ ನೋಡೋದಕ್ಕಿಂತ ಆಫ್ಲೈನ್ ಅಲ್ಲಿ ನೋಡಿದ್ರೆ ನಿಮ್ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಬಹುದು ಸರ್. ಓಕೆ, ಈಗ ನೇತ್ರಾವತಿ ಅವರೇ, ನಾವು ವಾರ ರೆಕಾರ್ಡಿಂಗ್ 3 ವಿಷಯ, ಯೂಟ್ಯೂಬ್ ಲೈವ್ ನಲ್ಲಿ 1 ವಿಷಯ, ಅಂದ್ರೆ ಒಂದು ವಾರ 4 ವಿಷಯಗಳ ಬಗ್ಗೆ ಎಲ್ಲರನ್ನು ಮಾತಾಡಿಸ್ತಾ ಇರ್ತಾನೆ. ಆ ಅನುಭವದ ಬಗ್ಗೆ ಕೊಂಚ ಮಾತಾಡಿ. ಸರ್, ಈಗ ನೀವು ವಾರಕ್ಕೊಮ್ಮ 3 ವಿಷಯಗಳು ಮೊದಲ 7 ಗಂಟೆಯಿಂದ 8 ಗಂಟೆ ತನಕ ಚರ್ಚೆ ಮಾಡ್ತಿರ್ತೇವಿ. ಅಂದ್ರ ವಿಷಯಗಳು ಕೊಟ್ಟಿರ್ತೀರಿ. ಆ ವಿಷಯಗಳದ ಒಂದು ರೀತಿ ನಾವು ಎಲ್ಲೋ ಕೇಳಲಾರದಂತ ಅದ್ಭುತವಾದಂತ ಒಂದು ಹೌದಲ್ಲ, ಇದು ಎಲ್ಲ ಗೊತ್ತಿದ್ರು ನಮ್ಗೆ ಈ ತರ ಚರ್ಚೆ ಮಾಡ್ತಾ ಇದೀವಲ್ಲ. ಅಂದ್ರೆ ಪ್ರತಿಯೊಬ್ರು ಸ್ನೇಹಿತರು ಅಂದ್ರೆ ಯಾರಂದ್ರೆ ಈಗ ನಾವು ಎಲ್ಲಾ ಒಂದು ಆನ್ಲೈನ್ ಪಾರ್ಟಿಸಿಪೆಂಟ್ ಎಲ್ಲ ಸ್ನೇಹಿತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರೆಲ್ಲ ತಮ್ಮದೇ ಆದಂತ ವಿಚಾರಧಾರೆಗಳನ್ನು ಹೇಳ್ತಾ ಇರ್ತಾರ. ಹೇಳುದ್ರಿಂದ ನನಗೇನ್ ಅನಿಸ್ತದ, ಹೌದಲ್ಲ, ಈ ಒಂದು ವಿಷಯವನ್ನು ಈ ತರ ನಾನಾ ವಿಧವಾಗಿ ಹೇಳ್ಬಹುದಲ್ಲ ಅಂತ ಹೇಳಿ ಮತ್ ನಾವ್ ಒಂದ್ ಸ್ವಲ್ಪ ಕಲಿಕೆ ಮತ್ ನಮ್ದೊಂದ್ ಸ್ವಲ್ಪ ಚೂರ್ ಹೆಚ್ಚಾಗ್ತದ ತಿಳ್ಕೊಂಡು ಗ್ರಹಣ ಮಾಡೋದ್ರಿಂದ. ಅಂದ್ರೆ ಇದು 3 ವಿಷಯಗಳು ಆದ ನಂತರ ಮತ್ 8 ಗಂಟೆ ಏನಾಗ್ತದೆ, ಲೈವ್ ಹೋಗ್ತೀವಿ ಸರ್. ಲೈವ್ ಹೋದಕ್ರ ಏನಾಗ್ತದ, ಅಲ್ಲಿ ಸಾಕಷ್ಟು ಒಬ್ರು ಗೆಸ್ಟ್ ಕರ್ಸಿರ್ತೀರಿ. ಗೆಸ್ಟ್ ಕರ್ಸೋದ್ರಿಂದ ಅಲ್ಲಿ ಏನಾಗ್ತದ, ನಮ್ಗ ಅವರ ವಿಚಾರಧಾರೆಗಳ ಬಗ್ಗೆ, ಅವರ ಹಿನ್ನೆಲೆ ಏನಿತ್ತು, ಈಗ ಏನ್ ಸಾಧನೆ ಮಾಡಿದಾರ, ಮತ್ತ ಅವ್ರು ಯಾವ ತರ ಮಾತಾಡ್ತಾರ ಅನ್ನೋದು ಒಂದೊಂದು ಎಲ್ಲಾ ತಿಳ್ಕೊಳಕ್ ನಮ್ಗ ಹೆಲ್ಪ್ ಆಗುತ್ತದೆ. ಮತ್ತ ಅವ್ರ ವಿಷಯಗಳನ್ನು ಅವ್ರದ್ದು ಕ್ವಶನ್ ಕೇಳಕ್ಕ ನೀವು ಅವಾಗ ನಮ್ಗ ಅನುಕೂಲ ಮಾಡಿಕೊಡ್ತೀರಿ. ಅಂದ್ರೆ ಯಾವ ತರ ನಾವು ಕ್ವಶನ್, ನಮ್ದು ಏನಾರ ಡೌಟ್ ಇದ್ರು ಅವ್ರು ಕ್ಲಿಯರ್ ಮಾಡ್ತಿರ್ತಾರ. ಅದ್ರ ಜೊತೆಗೆ ನೀವು ಇರ್ತೀರಿ. ಅಂದ್ರೆ ಪ್ರತಿಯೊಂದು ನಮ್ಗೆ ಏನಾರ ಪ್ರಶ್ನೆ ಹುಟ್ಟುತ್ತದಲ್ಲ, ಅದು ಪರಿಹಾರ ಎಲ್ಲಿ ಸಿಗ್ತದ ಅಂದ್ರೆ ಅಲ್ಲಿ ಲೈವ್ ಕ್ಲಾಸ್ ನಲ್ಲಿ ಸಿಗ್ತಿರ್ತದ. ಮತ್ತ ಅವರಿಂದ ಸಾಕಷ್ಟು ಕಲಿಯೋದ್ರಿಂದ ಈಗ ಹಿಂಗೆ ನೀವು ಲಾಸ್ಟಿಗೆ ಏನ್ ಹೇಳ್ತೀರಿ ಸರ್, ನಮ್ದು ತಿದ್ದುಪಡಿ ಅಂದ್ರ ನಮ್ದು ಈಗ ಈಗ ಯಾರ್ಯಾರು ಏನೇನ್ ಮಾತಾಡಿದ್ರಿ, ನೀ ಯಾವ ಶಬ್ದಗಳ ಬಗ್ಗೆ ಎಲ್ಲಿ ವಿಚಾರ ಕಮ್ಮಿ ಇದು ತಪ್ಪು ಮಾಡಿದ್ರಿ ಅಂದ್ರೆ ಮತ್ ಯಾವ ವಿಷಯವ ಇನ್ನೂ ಚೂರ ಹಿಂಗ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಹಂಗ ಪ್ರತಿಯೊಂದು ತಿದ್ದುಪಡಿ ಮಾಡ್ತೀರಿ ಸರ್. ಅಲ್ಲಿ ನಾವು ಕಲಿತೀವಿ ಸರ್. ಕಲಿಕೆ ತುಂಬಾ ಚೆನ್ನಾಗಿ ಓವರಾಲ್ ಎಲ್ಲ ಥ್ಯಾಂಕ್ ಯು ನೇತ್ರಾವತಿ ಅವರೇ, ಹಾಗೂ ರಮೇಶ್ ಅವರೇ, ಇಬ್ರು ಪಾರ್ಟಿಸಿಪೆಂಟ್ಸ್ ಬಂದು ಅವರ ಅನುಭವನ ಕೂಡ ಹೇಳ್ಕೊಂಡ್ರು. ಇಲ್ಲಿ ಕವಿತಾ ಕಾವೇರಮ್ಮ ಅವರು ಮಾತನಾಡಲು ವಿಷಯ ಬೇಕೇ ಬೇಕಾ, ಧೈರ್ಯ ಬರಲು ಏನು ಮಾಡಬೇಕು ಅಂತ ಕೇಳಿದಿರಿ. ಬೇಕೇ ಬೇಕು ವಿಷಯ, ಯಾಕೆಂದ್ರೆ ವಿಷಯ ಮೂಲಭೂತವಾದ ಅಂಶ. ಯಾವ್ದಾದ್ರು ಒಂದು ವಿಷಯ ಇದ್ರೆ ತಾನೇ ನಾವೇನಾದ್ರೂ ಮಾತಾಡಕ್ಕಾಗತ್ತೆ. ಈಗ ವಿಷಯವಿಲ್ದಲೆ ಏನೇನೋ ಮಾತಾಡಕ್ ಹೋದ್ರೆ ಯಾವ್ಯಾವ್ದೋ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅದು ಕಾಡು ಹರಟೆ ಅಂತ ಅನ್ಸ್ಕೊಡುತ್ತೆ, ಭಾಷಣ ಅಂತ ಅನ್ಸ್ಕೊಡಲ್ಲ. ಸೊ ಭಾಷಣ ಅಂದಾಗ ಈಗ ನಾನೀಗ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ, ಪಬ್ಲಿಕ್ ಸ್ಪೀಕಿಂಗ್, ಭಾಷಣ ಕೌಶಲ್ಯ, ಇದ್ರ ಕುರಿತು ಇದ್ರ ಸುತ್ತಮುತ್ತ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ ಹಾಗೆ ಕಂಟೆಂಟ್ ಈಸ್ ಕಿಂಗ್. ವಿಷಯ
ತುಂಬ ಅಗತ್ಯವಿರೋದು. ವಿಷಯನೇ ಇಲ್ಲ ಅಂದ್ರೆ ಅಲ್ವಾ? ಮಾವಿನ ಹಣ್ಣಿನ ಸಿಪ್ಪೆ ಇದೆ, ಒಳಗಡೆ ಏನು ತಿರುಳಿರಲಿಲ್ಲ ಅಂದ್ರೆ. ಬಾಳೆಹಣ್ಣಿನ ಸಿಪ್ಪೆ ಇದೆ, ಬಾಳೆಹಣ್ಣು ಒಳಗಡೆ ಏನು ಇರಲಿಲ್ಲ ಅಂದ್ರೆ ಅಲ್ವಾ? ತಲೆ ಇದೆ, ತಲೆ ಒಳಗಡೆ ಏನು ಇಲ್ಲ ಅಂದ್ರೆ. ಹಾಗೆ ವಿಷಯ 100% ಬೇಕೇ ಬೇಕು. ಧೈರ್ಯ ಬರಲು ಏನು ಮಾಡಬೇಕು? ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಸೇರಬೇಕು. ಸೊ ಸಭಾ ಕಂಪನವನ್ನ ಹೋಗಲಾಡಿಸಿಕೊಳ್ಳುತ್ತಾ ನಿಮ್ಮಲ್ಲಿ ಆತ್ಮವಿಶ್ವಾಸ, ಹಿಂಗೆ ಹಂಗೆ ಎನರ್ಜಿ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಜೀವನದಲ್ಲಿ ಏನೇ ಕಷ್ಟ ಬರಲಿರಿ ಅದು ಕೂಡ ಹೊರಟೋಗ್ಬಿಡುತ್ತೆ. ಜೊತೆಗೆ ಇಲ್ಲಿ ನೋಡಿ, ಪಬ್ಲಿಕ್ ಸ್ಪೀಕಿಂಗಿಗೆ ಇರುವ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳುತ್ತಾ ಹೋಗುತ್ತಿದ್ದರೆ ಅದಕ್ಕೆ ನಾನು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅಂತ ಕರೀತಾನೆ. ಸಮಸ್ಯೆ ನಿವಾರಣೆ ಮನಸ್ಥಿತಿ. ಇದನ್ನ ಮಾಡ್ಕೋತಾ ಹೋಗ್ತಾ ಇದ್ರು ಜೀವನದ ಅನೇಕ ಸಮಸ್ಯೆಗಳನ್ನ ನೀವು ನಿವಾರಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಪ್ರತಿಯೊಂದರಲ್ಲೂ ನಾವು ನೇರ ಮಾರ್ಗದಲ್ಲಿ ದುಡಿಯೋದಕ್ಕೆ ಸಾಧ್ಯನಾ? ಪಬ್ಲಿಕ್ ಸ್ಪೀಕಿಂಗ್ ಈಸ್ ಒನ್ ಸಚ್ ಸ್ಕಿಲ್ ಯು ಕ್ಯಾನ್ ಬಿಕಮ್ ರಿಚ್. ಪಬ್ಲಿಕ್ ಸ್ಪೀಕಿಂಗ್ ಇಡೀ ಪ್ರಪಂಚದಲ್ಲಿ ಸಾಬೀತಾಗೋಗಿದೆ. ನೀವು ನಾಯಕರಾಗಬೇಕು, ಶ್ರೀಮಂತರಾಗಬೇಕು, ಒಬ್ಬ ಪರಿಣಿತರಾಗಬೇಕು, ಒಬ್ಬ ಟಾಪರ್ ಆಗಬೇಕಂದ್ರೆ ದಿಸ್ ಸ್ಕಿಲ್ ಈಸ್ ಗೋಯಿಂಗ್ ಟು ಸಪೋರ್ಟ್ ಯು. ಹಾಗಿದ್ದ ಮೇಲೆ ನಾನು ಅದಕ್ಕೆ ಸಮಯ ಯಾಕೆ ಕೊಡಬಾರದು? ಯಾಕೆ ನಾನು ವಿದ್ಯಾಭ್ಯಾಸವನ್ನ ಶಾಲಾ ಕಾಲೇಜುಗಳಲ್ಲಿ ಕಲಿತ ಹಾಗೆ ಒಂದು ಕೋರ್ಸ್ ಮೂಲಕ ನಾನು ಯಾಕೆ ಕಲಿಯಬಾರದು? ಕೆಲವು ದೇಶಗಳಲ್ಲಿ ಕಂಪಲ್ಸರಿ ಎಜುಕೇಶನ್ ಅಂತೆ ಪಬ್ಲಿಕ್ ಸ್ಪೀಕಿಂಗ್. ಹೇಗೆ? ಆ ದೇಶದವರಿಗೆ ಗೊತ್ತಿದೆ ದ ಪವರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. 10 ಲೈಫ್ ಸ್ಕಿಲ್ಸ್ಗಳನ್ನು ಯುನೆಸ್ಕೋ ಪಟ್ಟಿ ಮಾಡಿದೆ. ಅದರಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತ ಕರೀತಾರೆ. ಎಲ್ಲರೂ ಕೂಡ ಅದನ್ನ ಒಪ್ತಾರೆ ಸ್ನೇಹಿತರೆ. ಸೊ ಧೈರ್ಯ ಬರಬೇಕಂದ್ರೆ ನಾನು ವೇದಿಕೆ ಹತ್ತುತ್ತಾ ಇರಬೇಕು. ಯಾವುದೋ ಒಂದು ನೆಪ ಸಿಗ್ಲಿ ನಮ್ಗೆ ಅಂತೀರಾ? ವಾಟ್ ಎವರ್ ಸಿಚುಯೇಷನ್, ಹೋಗಿ ಒಂದು ಹೂ ಕೊಡಕ್ ಹೋಗಿ, ಬೊಕೆ ಕೊಡಕ್ ಹೋಗಿ, ಹೋಗ್ತಾ ಸ್ಟೇಜ್ ಏನೋ ಭಯ ಅಂತ ಇರತ್ತಲ್ಲ, ಅವೆಲ್ಲ ಹೊಟ್ಟೋಗ್ಬಿಡುತ್ತೆ. ಯಾರಾದ್ರೂ ವೆಲ್ಕಮ್ ಸ್ಪೀಚ್ ಮಾಡಕ್ ಕರೀತಾರ, ಹೋಗಿ. ವರ್ಡ್ ಆಫ್ ಥ್ಯಾಂಕ್ಸ್ ಕರೀತಾರ, ಹೋಗಿ. ಹೋಗ್ತಾ ಇರಿ. ಮೇಕ್ ಇಟ್ ಫ್ರೆಂಡ್ಲಿ. ಅದು ಒಂಥರ ಸ್ನೇಹ ಭಾವದಿಂದ ನೋಡಿ. ಅಯ್ಯೋ ಇದೇನೋ ಇದೆ, ದೆವ್ವ ಇದೆ, ಭೂತ ಇದೆ ಅಂತ ಅನ್ಕೊಂಡ್ರೆ ನಡುಗುತ್ತೆ, ಎದುರುತ್ತೆ, ಏನೇನೋ ಮಾಡ್ಕೊಂಡ್ಬಿಡ್ತಾರ. ಬೇಡ, ಟೇಕ್ ಇಟ್ ಈಸಿ ಪಾಲಿಸಿ. ಸೊ ಅದನ್ನ ನಾವು ಕೋರ್ಸಲ್ಲಿ ಡೀಟೇಲ್ ಆಗಿ ಹೇಳಿಕೊಡ್ತಾ ಅದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಆವಾಗ ನಮ್ಗೇನಾಗುತ್ತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣವ್ರು ಹೇಳಿದ್ರಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ. ಅಲ್ವೇ? ಸೊ ಮಾತುಗಳನ್ನ ಪೋಣಿಸುತ್ತಾ ಪದಗಳು, ವಾಕ್ಯಗಳು ಅಷ್ಟೇ. ಕರೆಕ್ಟ್. ಸೊ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಜೊತೆಗೆ ನಿಮಗೆ ಗೊತ್ತಿರಲಿ, ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ಲಕ್ಷ್ಮಿಯು ನಾಲಿಗೆಯ ತುದಿಯಲ್ಲಿ ವಾಸಿಸುತ್ತಾರೆ. ಮತ್ತೊಂದು ವಿಷಯನೂ ಗೊತ್ತಿರಲಿ, ಸರಸ್ವತಿ ವಾಸ ಮಾಡೋದು ನಾಲಿಗೆನಲ್ಲೇ. ನಲಿದಾಡೆಯನ್ನ ನಾಲಿಗೆ ಮೇಲೆ ಶಾರದಾ ದೇವಿ, ಕುಣಿದಾಡೆಯನ್ನ ನಾಲಿಗೆ ಮೇಲೆ ಅಂತ ಒಬ್ರು ದಾಸರು ಕೂಡ ಹೇಳಿದ್ದಾರೆ. ಪುತ್ತೂರು ನರಸಿಂಹನಾಯಕ್ ಒಂದು ಆಡಿಯೋನಲ್ಲಿ ಈ ಹಾಡನ್ನ ಪ್ರಸ್ತುತಪಡಿಸಿದ್ದಾರೆ. ಅವ್ರ ಜೊತೆನೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೆ. ಅದರ ಅರ್ಥ ಏನು ಅಂದ್ರೆ, ನೀವು ಮಾತಾಡೋದು ಕಲ್ತ್ರೆ ನೀವು ಸರಸ್ವತಿ ಪುತ್ರರು ಹೌದು, ಲಕ್ಷ್ಮೀ ಪುತ್ರರು ಹೌದು. ಸಾರ್ ಹಾಗಾದ್ರೆ ಹೆಂಗ್ ಸರ್ ಚೆನ್ನಾಗಿ ಕಲಿಬೇಕು? ಈ ಸ್ಕಿಲ್ನ ಹೆಂಗೆ ಮಾಡ್ಕೋಬೇಕು? ಆದಿಕವಿ ಪಂಪ ಹೇಳೋಗ್ಬಿಟ್ಟಾರ್ರಿ, ಹಿತ ಮಿತ ಮೃದು ವಚನಂ. ಮಾತು ಹೇಗಿರ್ಬೇಕು ಅಂದ್ರೆ ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಮೃದುವಾಗಿರ್ಬೇಕು. ದಾಟ್ಸ್ ಇಟ್. ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ಅಲ್ವಾ? ಏನಂತೀರಾ? ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇನ್ನೊಬ್ರು ಮಂಜುಳಾ ಅನ್ನೋರು ಏನು ಪ್ರಶ್ನೆ ಕೇಳಿದ್ದಾರೆ, ಈಗ ನಾನು ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದೀನಿ, ಯೂಟ್ಯೂಬ್ ಲೈವ್ ನಲ್ಲಿ ನೀವೇನಾದ್ರು ಪ್ರಶ್ನೆ ಕೇಳಿದ್ರು ಅಲ್ಲೇ ಉತ್ತರ ಕೊಡ್ತಾರೆ. ಓಕೆ. ಮಾತನಾಡುವಾಗ ವಿಷಯವನ್ನು ಯಾವುದರ ನಂತರ ಯಾವುದನ್ನು ಹೇಳಬೇಕು ಎನ್ನುವ ಗೊಂದಲ ಇರುತ್ತದೆ, ಸ್ಪಷ್ಟತೆ ಕಡಿಮೆ ಇರುತ್ತದೆ. ಓಕೆ. ಈಗಾಗಲೇ ಅವ್ರು ಕೇಳಿದಾಗೆ ಯಾವ ವಿಚಾರ ಮಾತಾಡ್ತೀವಿ ಅಂತ
ನಿಮಗೆ ಗೊತ್ತಾಗಬೇಕು. ಆಮೇಲೆ ಏನು ಹೇಳ್ತೀನಿ ನಾನು, ನೀವೇನೇನು ಮಾತಾಡಬೇಕು ಎಲ್ಲ ಪಟ್ಟಿ ಮಾಡ್ಕೊಂಬಿಡಿ, ಪಾಯಿಂಟ್ಸ್ ಮಾಡ್ಕೊಂಬಿಡಿ. ಒಂದು 10 ಪಾಯಿಂಟ್ ಆಯ್ತು ಅನ್ಕೊಳ್ಳೋಣ. ಈ 10 ಪಾಯಿಂಟಲ್ಲಿ ಪ್ರಯಾರಿಟಿ ಅಂತ ಕರಿತೀವಿ, ಕರೆಕ್ಟಾ? ಆದ್ಯತೆ ಯಾವುದು ತುಂಬ ಇಂಪಾರ್ಟೆಂಟ್ ಅದನ್ನು ಫಸ್ಟ್ ಹಾಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್. ಕೊನೆಯಲ್ಲಿ ನಮಗೆ ಮಾತಾಡೋಕೆ ಅವಕಾಶ ಸಿಗಲಿಲ್ಲ, ಲಾಸ್ಟ್ 2-3 ಪಾಯಿಂಟ್ ಮಾತಾಡಿದ್ರು ಪರವಾಗಿಲ್ಲ, ಬಿಟ್ಟಾಕೆ. ಪ್ರಯಾರಿಟಿ, ಆದ್ಯತೆ ತುಂಬ ಮುಖ್ಯ. ಸೊ ಪ್ರಯಾರಿಟಿ ಅಥವಾ ಆದ್ಯತೆ ಅಂತ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಬಿಕಾಸ್ ಹೆಚ್ಚಿನ ಜನ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ಪ್ರಯಾರಿಟಿ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರಿತೇವೆ. ಯಾಕೆಂದ್ರೆ ಸಮಯ ನಿರ್ವಹಣೆಯನ್ನ ಮಾಡುವ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಆದ್ಯತೆಯನ್ನ ಮಾಡಿಕೊಳ್ಳುವುದು, ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಅರ್ಜೆಂಟ್, ಟಾಪಲ್ಲಿ ಬರ್ತದೆ. ಕರೆಕ್ಟಾ? ಈ ಆದ್ಯತೆಯನ್ನ ಮಾಡ್ಕೊಳ್ಳಿ, ಆವಾಗ ಗೊಂದಲ ಏನೂ ಇರೋದಿಲ್ಲ. ಸೊ ನಾವು ಇಂಪಾರ್ಟೆಂಟ್ ಇರೋದನ್ನ ಬಿಡೋದಿಲ್ಲ, ಅನ್ಇಂಪಾರ್ಟೆಂಟ್ ಇರೋದನ್ನ ಕೊನೆಗೆ ಇಟ್ಕೋತೀರಿ. ಸಮಯ ಇತ್ತ ಅದು ಹೇಳೋದು, ಇಲ್ವಾ? ಇಲ್ಲ, ನೋ ಪ್ರಾಬ್ಲಮ್. ಸೊ ಇದು ಫೈನ್ ಟ್ಯೂನಿಂಗ್ ಅಂತೀವಿ. ಆದರೆ ನೀವು ಟ್ಯೂನಿಂಗೇ ಆಗದೆ ಹೋದ್ರೆ, ಆ ಬೇಸಿಕ್ ಟ್ಯೂನಿಂಗಿಗೆ ಜಯಪ್ರಕಾಶ್ ನಾಗ್ತಿಹಳ್ಳಿಯ ಕೋರ್ಸ್ ತುಂಬ ಅಗತ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿರಲಿ, ಆರಂಭದಲ್ಲೇ ನಾನು ಒಂದು ನುಡಿಗನ್ನಡಿ ಎನ್ನುವ ಒಂದು ಕೃತಿಯನ್ನ ಬರೆದೆ. ಇದು ಬರೆದು ಒಂದು 22-23 ವರ್ಷ ಆಯ್ತು. ಓಕೆ, ನುಡಿಗನ್ನಡಿ ಅಂದ್ರೆ ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ ನಾನು ಮಾಡ್ತಾ ಬಂದೆ. ಅದು ಇವತ್ತು ಕೂಡ ತುಂಬಾ ಖ್ಯಾತಿಯಲ್ಲಿ ಇದೆ. ಈ ಪುಸ್ತಕವನ್ನ ಹೆಚ್ಚು ಜನರು ಕೊಂಡು ಓದ್ತಾ ಇದ್ದಾರೆ. ಅದು ನನಗಿನ್ನೂ ತುಂಬಾ ಸಂತೋಷ. ಅದಾದ್ಮೇಲೆ ಇನ್ನೂ ಸ್ವಲ್ಪ ಎಲ್ಲ ಅನುಭವ ಕೊಡೋಣ ಈ 20 ವರ್ಷದಲ್ಲಿ ಇಂದ್ಬಿಟ್ಟು ಸುಮಾರು 350 ಪುಟಗಳಿರುವ ಈ ಒಂದು ಕೃತಿಯನ್ನ ಕಳೆದ ವರ್ಷ ಕೊಟ್ಟಿದ್ದೇನೆ. ನಿರೂಪಿಸಿ ಅಪರ್ಣ ವಸ್ತಾರೆಗೆ ಈ ಕೃತಿಯನ್ನು ನಾನು ಅರ್ಪಣೆ ಮಾಡಿದ್ದೇನೆ. ಸುಮಾರು 35 ನಿರೂಪಕರು, ಆಕಾಶವಾಣಿಲಿ, ಟಿವಿಲಿರೋರು, ಪತ್ರಿಕೆಯಲ್ಲಿರೋರು ಎಲ್ಲರೂ ಕೂಡ ಆ ಲೇಖನ ಬರ್ಕೊಟ್ಟಾರೆ ನನ್ನ ಜೊತೆ. ನನ್ನ ಅನುಭವದ ಜೊತೆಗೆ ಬೇರೆಯವರ ಅನುಭವಗಳನ್ನು ಕೂಡ ಇಲ್ಲಿ ದಾಖಲೆ ಮಾಡಿದ್ದೇನೆ. ಈ ನುಡಿಗನ್ನಡಿ ಮತ್ತು ನಿರೂಪಿಸಿ ಮಾತುಗಾರರು ಎಲ್ಲರೂ ಓದಲೇಬೇಕಾಗಿರುವ ಕೃತಿ ಅಂತ ಹೇಳೋಕೆ ಇಷ್ಟಪಡ್ತಾ, ಬೇಸಿಕಲಿ ನಿಮಗೊಂದು ಟ್ರೈನಿಂಗ್ ಅಂದ್ರೇನು, ಯಾಕೆ ಬೇಕು, ಎತ್ತ ಬೇಕು, ಅದಕ್ಕೆ ನಾನು ಅನನ್ಯತೆ ಅರಿಯಿರಿ, ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಅಂತ ಇದು ಇಂಗ್ಲಿಷ್ನಲ್ಲಿ ಕೂಡ ಆಗ್ತಾ ಇದೆ. ಇಷ್ಟರಲ್ಲೇನೆ ನಿಮಗೆ ಕಿಂಡಲ್ ಮತ್ತು ಅಮೆಝಾನ್ನಲ್ಲಿ ಅಥವಾ ಪೋತಿ ಇದರಲ್ಲಿ ಇನ್ನೊಂದು 10-15 ದಿನದಲ್ಲಿ ನಿಮಗೆ ಲಭ್ಯ ಆಗ್ತದೆ ಇಂಗ್ಲಿಷ್ ಕೃತಿ. ಓಕೆ, ಸೊ ನನ್ನೆಲ್ಲ ಕನ್ನಡ ಕೃತಿಗಳನ್ನು ಸಪ್ನಾ ಬುಕ್ಸ್ ಹೊರತಂದಿದೆ. ನನ್ನ ಇಂಗ್ಲಿಷ್ ಕೃತಿಗಳು ಇನ್ನು ಮುಂದೆ ಅಮೆಝಾನ್ನಲ್ಲಿ ಲಭ್ಯ ಇರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನನ್ನ ಲೇಟೆಸ್ಟ್ ಪುಸ್ತಕ ಅನ್ನೋದು ಕೇಳ್ತೇನೆ, ಜೀವನೋತ್ಸಾಹ. ಜೀವನದಲ್ಲಿ ಉತ್ಸಾಹವನ್ನು ಇಟ್ಟುಕೊಂಡರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಈ ನಿರೂಪಿಸಿ ಕೃತಿಯ ಬಿಡುಗಡೆ ಸಮಾರಂಭ, ಒಟ್ಟಿಗೆ ಒಂದು 3 ಕೃತಿಗಳು ಬಿಡುಗಡೆ ಆಯಿತು. ಒಂದೊಂದು ಕೃತಿಯನ್ನ ನಾನು ಬರಿಬೇಕಾದ್ರೆ ತುಂಬ ಗಮನ ಇಟ್ಟು ಓದುಗರಿಗೆ, ವಿಶೇಷವಾಗಿ ನಾನೊಬ್ಬ ತರಬೇತುದಾರ ಆಗಿರೋದ್ರಿಂದ ಪ್ರತಿ ಪುಸ್ತಕದಿಂದ ನಿಮ್ಮೆಲ್ರಿಗೂ ಲಾಭ ಆಗಬೇಕಂತ ಪ್ರಯತ್ನ ಪಡ್ತಾನೆ. ಲಾಭ ಆಗೋ ಹಾಗೇನೆ ಪುಸ್ತಕವನ್ನ ಬರಿತಾನೆ. ಉದಾಹರಣೆಗೆ ಈ ಕೃತಿ ಸಾಹಿತ್ಯ 15 ಸಾಹಿತಿಗಳನ್ನ ಸಂದರ್ಶನ ಮಾಡಿದ್ದು ದೂರದರ್ಶನಕ್ಕೆ. ನನಗೇನೆ ಇವೆರಡು ಪ್ರೂಫ್ ನೋಡ್ತಾ 3-4 ಸರಿ ಪ್ರೂಫ್ ನೋಡ್ತೀನಲ್ಲ, ಬುಕ್ಗಳು ನೋಡ್ತಾ ಏನು ಒಂದೊಂದು ಕವಿಯು ಕೂಡ ಭಾಷಾ ಸೊಗಡಾಗಿರ್ಬೋದು, ವಿಷಯದ ಮಹತ್ವ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ. ಸೊ ಹಾಗಾಗಿ ನನ್ನ ಎಲ್ಲ ಪುಸ್ತಕಗಳು ಕೂಡ ಬೆಸ್ಟ್ ಸೆಲ್ಲಿಂಗ್ ಆಗ್ತಾ ಇರೋವಂಥದ್ದು ನನಗೆ ತುಂಬ ಸಂತೋಷವನ್ನ ಕೊಟ್ಟಿದೆ. ಅದ್ರ ಜೊತೆಗೆ ಸಾಧಕರ ಚಂದನ ಅಂತ ಒಂದು ಕೃತಿ, ಅದರಲ್ಲಿ ಸಾಧಕರನ್ನ ದಾಖಲಿಸಿದೆ. ಆಮೇಲೆ ವ್ಯಕ್ತಿತ್ವ ಚಂದನ, ಸಾಧಕರ ಚಂದನ ಮತ್ತು ಈ ವ್ಯಕ್ತಿತ್ವ ಚಂದನ ಎಲ್ಲ ಚಂದನಕ್ಕೆ ಸಂದರ್ಶನಗಳನ್ನ ಮಾಡಿದ್ರಿಂದ ಈ ವ್ಯಕ್ತಿತ್ವ ಚಂದನ, ಏಕೆಂದರೆ ನಾನೊಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರನಾಗಿ ಮೂಲತಃ ಈ ಒಂದು 30 ವರ್ಷದಿಂದ ಅಧ್ಯಯನ ಮಾಡ್ಕೊಂಡು ಬಂದಿದ್ದೇನೆ. ಈ ವ್ಯಕ್ತಿತ್ವ ವಿಕಸನದ ವಿಚಾರಗಳನ್ನ ಅಧ್ಯಯನ ಮಾಡ್ತಾ ಇದ್ದೇನೆ. ಈ ಕೃತಿಯಲ್ಲಿ 10 ವಿಚಾರಗಳ ಬಗ್ಗೆ 10 ವ್ಯಕ್ತಿಗಳ ಅನುಭವವನ್ನು ದಾಖಲಿಸಿದ್ದೇನೆ. ನಿಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ, ನಾನೀಗ ಮತ್ತೆ 3 ಕೃತಿಗಳನ್ನ ನಿಮ್ಮೆಲ್ಲರಿಗೆ ನೀಡ್ತಾ ಇದ್ದೇನೆ.
3 ಕೃತಿಗಳು ಪ್ರಿಂಟ್ ಆಗ್ತಾ ಇದೆ. ವ್ಯಕ್ತಿತ್ವ ದರ್ಪಣ ಅಂದ್ರೆ ವ್ಯಕ್ತಿತ್ವ ಅಂದಾಗ 6 ಟೈಪ್ಸ್ ಆಫ್ ಪರ್ಸನಾಲಿಟಿ ಇರುತ್ತೆ. ಫಿಸಿಕಲ್ ಶಾರೀರಿಕ, ಮೆಂಟಲ್ ಮಾನಸಿಕ, ದೆನ್ ಇಂಟೆಲೆಕ್ಚುಯಲ್ ಬೌದ್ಧಿಕ, ಎಮೋಷನಲ್ ಭಾವನಾತ್ಮಕ, ಸ್ಪಿರಿಚುವಲ್ ಆಧ್ಯಾತ್ಮಿಕ, ಓಕೆ, ಕೊನೆಯದು ಆರ್ಥಿಕ ಫೈನಾನ್ಷಿಯಲ್. 6 ಅಂಶಗಳನ್ನ ನೀಡ್ತಾ ಇರುವ ವ್ಯಕ್ತಿತ್ವ ದರ್ಪಣ ಇಷ್ಟರಲ್ಲೇ ಸಪ್ನಾ ಬುಕೋಸ್ ಹೊರತರ್ತಾ ಇದೆ. ಇದರ ಜೊತೆಗೆ ವ್ಯಕ್ತಿತ್ವ ಪರಿವರ್ತನೆಯ ಬಗ್ಗೆ ಕಳೆದ 2 ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದೆ. ಈಗ ನಿಮ್ಗೆ ಟಿಪ್ಸ್ ಕೊಟ್ಬಿಟ್ಟಿದ್ದೀನಿ ನೋಡ್ರಿ. ಒಂಥರ ಮೆನು ತರ ಟೇಬಲ್ ಆಫ್ ಕಂಟೆಂಟ್ಸ್, 36 ಕಂಟೆಂಟ್ಸ್. ಆ 36 ಕಂಟೆಂಟ್ ಅಲ್ಲಿ ನಿಮ್ಗೇನ್ ಬೇಕು ಅಂತ ನೋಡ್ಕೊಂಡು ನೀವು ಅದನ್ನ ಒಂದು ಸ್ವಲ್ಪ ಫಾಲೋ ಮಾಡಿದ್ರು ನಿಮ್ ಲೈಫ್ ಚೇಂಜ್ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೇನೆ. ಆ ಥರ ಬರೆದ್ಬಿಟ್ಟಿದ್ದೀನಿ. ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್, ಓಕೆ, 36 ಸ್ಟೆಪ್ಸ್, 36 ಮೆಟ್ಟಿಲುಗಳು ಅನ್ನೋದನ್ನ ನಾನಲ್ಲಿ ಬರೆದಿದ್ದೇನೆ. ಒಬ್ರು ಶಿಲ್ಪ ಅನ್ನೋರು ನಮಸ್ಕಾರ ಸರ್ ಅಂದಿದ್ದೀರಿ. ನಮಸ್ಕಾರ ತುಂಬಾ ಮುಖ್ಯ ಅಲ್ಲ, ನಾನು ನಮಸ್ಕಾರ ಹೇಳ್ಬಿಡ್ತೇನೆ. ನೀವು ಇನ್ನೇನಾದ್ರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರೋದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅಥವಾ ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಸಂವಾದ ಹೆಚ್ಚು ಬೆಳೆಯುತ್ತೆ. ಮತ್ತೆ ನಿಮಗೆ ಗೊತ್ತಿರಲಿ, ನಾನು ಹೆಚ್ಚು ಬೆಳೆದಿರೋದು ಯಾವುದರಿಂದ ಗೊತ್ತಾ? ಮಾತನಾಡುವುದರಿಂದ, ಮತ್ತೊಬ್ಬರೊಂದಿಗೆ ಸಂವಾದ ಮಾಡುವುದರ ಮೂಲಕವೇ ನಾನು ಬೆಳೆದಿದ್ದೇನೆ. ಅದು ನನಗೆ ಸಂತೋಷ ಕೊಟ್ಟಿದೆ ಮತ್ತು ಖುಷಿಯನ್ನು ಕೊಟ್ಟಿದೆ. ಈ ಒಂದು ಪುಸ್ತಕ ಪ್ರಪಂಚ ನನ್ನನ್ನು ತುಂಬ ಖುಷಿಯಾಗಿಟ್ಟಿದೆ. ನಿರಂತರವಾಗಿ ಪುಸ್ತಕಗಳನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟಿದೆ. ನಾನೀಗಾಗಲೇ ಹೇಳಿದಾಗೆ ಅನನ್ಯತೆ ಅರಿಯಿರಿ ಅಂತೂ ಇವತ್ತು ಬದುಕು ಬದಲಿಸಬಲ್ಲ ಕೃತಿ ಅಂತ ಹೇಳಿದ್ದೇನೆ. ನಾನು ಬಲ್ಲ ಸುಮಾರು 33 ವ್ಯಕ್ತಿಗಳ ಬದುಕಿನ ತಿರುವುಗಳನ್ನು ಈ ಕೃತಿಯಲ್ಲಿ ದಾಖಲಿಸಿದ್ದೇನೆ. ಓಕೆ, ಒಂಥರ ಖುಷಿ ಆಗ್ತದಲ್ಲ. ಈ ಒಂದು ಕವರ್ ಪೇಜ್ಗಳಿಗೆ ಪಟ್ಟಿ ಇನ್ನೂ ಆ್ಯಡ್ ಆಗುತ್ತೆ, ಬೇರೆ ಇಮೇಜ್ ಮಾಡಿಸ್ಬೇಕು, ಯಾಕೆಂದ್ರೆ ಹೊಸ ಪುಸ್ತಕ ಬರ್ತದೆ. 15 ಕನ್ನಡ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದೇನೆ ಮತ್ತು 5 ಕೃತಿಗಳು ಆಂಗ್ಲ ಭಾಷೆಗೆ ನೀಡಿದ್ದೇನೆ. ಸೊ ಇನ್ನು ಮುಂದೆ Amazon.in ಮತ್ತು ಪೋತಿ ಅನ್ನುವ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನನ್ನ ಇಂಗ್ಲೀಷ್ ಪುಸ್ತಕಗಳು ಲಭ್ಯ ಇರುತ್ತೆ. 2025ನಲ್ಲಿ ಇನ್ನೊಂದು 2-3 ಇಂಗ್ಲೀಷ್ ಬುಕ್ಸನ್ನು ನಿಮಗೆ ಕೊಡಬೇಕು ಅಂತ ನಾನು ಹೊರಟಿದ್ದೀನಿ. ಮತ್ತು ನಿಮ್ಮೆಲ್ರಿಗೂ ಒಂದು ಕೆಲವೊಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಿಮ್ಮ ಹತ್ರ ಮೊಬೈಲ್ ಇದೆ ಅಥವಾ ಏನೋ ಒಂದು ಕ್ಯಾಮ್ರಾ ಇದೆ, ಮಾತಾಡೋಕ್ಕೆ ಶುರು ಮಾಡಿ. ಜಸ್ಟ್ ಸ್ಟಾರ್ಟ್ ಸ್ಪೀಕಿಂಗ್. ಸೆನ್ಸಿಬಲ್ ಆಗಿ ಮಾತಾಡೋಕ್ಕೆ ಶುರು ಮಾಡಿ. ಅವಾಗ ನಿಮಗೆ ಗಂಭೀರತೆ ಬರುತ್ತೆ. 1 ನಿಮಿಷ 2 ನಿಮಿಷಕ್ಕೆ ಮಾತಾಡೋಕ್ಕೆ ಟ್ರೈ ಮಾಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಿಮ್ಗೆ ಅವಾಗ ಏನಾಗುತ್ತೆ, ಒಂದು ಕ್ಲಾರಿಟಿ ಬರೋಕ್ಕೆ ಶುರು ಆಗುತ್ತೆ. ಕರೆಕ್ಟಾ? ನಾನು ಮಾತಾಡ್ತಾ ಒಬ್ಬ ಹೋಸ್ಟ್ ಆಗಿದ್ದೆ, ಆ್ಯಂಕರ್ ಆಗಿದ್ದೆ. ಈಗ ಆ್ಯಸ್ ಎ ಗೆಸ್ಟ್ ಬೇರೆ ಬೇರೆ ಚಾನಲಲ್ಲಿ ಭಾಗವಹಿಸ್ತೇನೆ. ದೂರದರ್ಶನದವರೇ ನಾನು ಹೋಸ್ಟ್ ಆಗಿ ಬಿಟ್ಟ ಮೇಲೆ 3 ಸಾರಿ ಎಕ್ಸ್ಪರ್ಟ್ ಆಗಿ ಕರೆದಿದ್ದಾರೆ. ಸುವರ್ಣ ಚಾನಲ್, ಮತ್ತೊಂದು ಚಾನಲ್, ಬೇರೆ ಬೇರೆ ಚಾನಲ್ಗೆ ಎಕ್ಸ್ಪರ್ಟ್ ಆಗಿ ಕೂಡ ನನ್ನ ಕರೆದಿದ್ದಾರೆ. ಅವೆಲ್ಲ ಏನಾಗ್ತದೆ ಅಂದರೆ, ಎಸ್, ನಾವು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಜನ ನಮ್ಮನ್ನು ಗುರುತಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಪುಸ್ತಕಗಳನ್ನು ಓದ್ತಾ ನಾವು ನಾಯಕರಾಗೋಕ್ಕೆ ಸಾಧ್ಯತೆ ಇದೆ. ದಯಮಾಡಿ ಎಲ್ಲರೂ ಓದುವ ಅಭ್ಯಾಸ ಆಗಲಿ. ಮತ್ತು ನೋಡುವ ಕಲೆ ನಮ್ದಾಗಬೇಕು. ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಾಗ್ತದೆ, ನಾವು ಸರಿಯಾಗಿ ಅಬ್ಸರ್ವೇಷನ್ ಕಡಿಮೆ ಇರ್ತದೆ. ಯು ಆರ್ ಮಲ್ಟಿ ಟ್ಯಾಲೆಂಟ್ ಅಮೇಝಿಂಗ್ ಪರ್ಸನ್ ಸಾರ್ ಅಂತ ನೇತ್ರಾವತಿ ಮೇಡಮ್ ಹಾಕಿದ್ದಾರೆ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಒಂದು ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಜೊತೆಗೆ ಇನ್ನೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತಾನೆ, ನಾವು ನೋಡೋ ದೃಷ್ಟಿ ಬದಲಾಗಬೇಕು. ನಾವೇನಾಗ್ತಾ ಇದೆ, ನಕಾರಾತ್ಮಕವಾಗೇ ಯಾವಾಗಲೂ ಯೋಚನೆ ಮಾಡ್ತಾ ಸಕಾರಾತ್ಮಕತೆನ ಬಿಟ್ಟೇ ಬಿಡ್ತೀವಿ ನಾವು. ಓಕೆ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ನಾವು ನೋಡುವ ದೃಷ್ಟಿಕೋನ, ನಾವು ನೋಡುವ ಮನೋಭಾವ ಸಕಾರಾತ್ಮಕವಾಗಿರಲಿ ಅಂತ ನಾನು ಆಶಿಸ್ತೇನೆ. ಜೊತೆಗೆ ಲಿಸನಿಂಗ್ ಪವರ್, ಆಲಿಸುವಿಕೆ ಹೆಚ್ಚು ಮಾಡ್ತಾ ಬರಬೇಕು. ಅದು ನಾವು ಕಲಿಕೆಗೆ ಸಹಾಯ ಆಗುತ್ತೆ. ಆ್ಯಂಡ್ ದ ಬಾಡಿ ಲ್ಯಾಂಗ್ವೇಜ್ ಆಲ್ಸೋ ಸಪೋರ್ಟ್ಸ್ ಪೋಸ್ಚರ್, ಅಂದರೆ ನಿಲುವು ಅಥವಾ ಭಂಗಿ ಅಂತೀವಿ. ಗೆಸ್ಚರ್, ಮೂಮೆಂಟ್ಸ್. ಈಗ ನಾನು ಹ್ಯಾಂಡ್ ಮೂಮೆಂಟ್ಸು, ನನಗೆ ಕತ್ ಮೂವ್ ಆಗ್ತಾ ಇದೆ, ಕರೆಕ್ಟ್. ಸೊ ಈಗ ಆ್ಯಕ್ಚುಲಿ ಹಿಂಗೆ ಮಾತಾಡ್ತಾ ಇದ್ರೆ ಅಲ್ಲಿ ಏನೋ ಒಂಥರ ಎನರ್ಜಿ ಪಾಸ್ ಆಗ್ತದೆ, ಕರೆಕ್ಟಾ? ದ ಪವರ್ ಆಫ್ ಮೂಮೆಂಟ್ ಜಾಸ್ತಿ ಆಗ್ತದೆ. ಸೊ ಪೋಸ್ಚರ್ ಆ್ಯಂಡ್ ಗೆಸ್ಚರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಜೊತೆಗೆ ಎಲ್ರಿಗೂ ಈ ಮಾತು ಹೇಳ್ತಾ ಇರ್ತಾನೆ, ಬಿಕಾಸ್ ನಾನು ಮಾತಿನ ಜೊತೆಗೆ ಪೆನ್ನು, ಬರವಣಿಗೆ
ಬರವಣಿಗೆ ನಿಮ್ಮ ಹಣೆ ಬರಹ ಬರೆದೀತು ಅಂತ ಎಲ್ರಿಗೂ ಹೇಳ್ತೇನೆ. ಯು ಕ್ಯಾನ್ ರೈಟ್ ಯುವರ್ ಓನ್ ಫ್ಯೂಚರ್. ನಾನು ತುಂಬಾ ಗಂಭೀರವಾಗಿ ಈ ವಾಕ್ಯವನ್ನ ಎಲ್ಲರಿಗೂ ಹೇಳ್ತೇನೆ. ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಮುಂದಿರುವ ಬದುಕನ್ನ ನೀವು ಹೇಗೆ ಮಾಡಿಕೊಳ್ಳಬೇಕೆಂದಿದ್ದೀರೋ ಹಾಗೆಯೇ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಓವರ್ ಆಲ್ ಪರ್ಸನಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿ. ಸೊ ವ್ಯಕ್ತಿತ್ವ ದರ್ಪಣ, ವ್ಯಕ್ತಿತ್ವ ಪರಿವರ್ತನೆಯ ಜೊತೆಗೆ ವ್ಯಕ್ತಿತ್ವ ಪರಿವರ್ತನೆ. ಸೊ ನಾನು ಪರ್ಸನಾಲಿಟಿನ ಅರ್ಥ ಮಾಡ್ಕೊಳ್ಳಿ, ಟ್ರಾನ್ಸ್ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಒಟ್ಟಾರೆ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯೂಟ್ಯೂಬ್ನಲ್ಲಿ ಮತ್ತೊಬ್ರು, ಸರ್ ನಿಮ್ಮ ಪುಸ್ತಕಗಳು ದಾವಣಗೆರೆ ಸಪ್ನಾ ಬುಕ್ ಸ್ಟಾಲ್ ಅಲ್ಲಿ ಲಭ್ಯ ಇದೆನಾ? ಸಪ್ನಾ ಬುಕ್ ಹೌಸ್ ಅವರೇ ಪಬ್ಲಿಷ್ ಮಾಡಿರೋದ್ರಿಂದ ಮೇಡಮ್, ಸಪ್ನಾ ಬುಕ್ ಹೌಸ್ನ ಅವರ ಎಲ್ಲ ಮಳಿಗೆಗಳಲ್ಲಿ ಲಭ್ಯ ಇರುತ್ತೆ, ಡೋಂಟ್ ವರಿ. ಸೊ ನೀವು ಸಪ್ನಾ ಬುಕ್ ಹೌಸ್ಗೆ ಹೋಗಿ ಪಡೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಅಥವಾ ಕೆಲವರು ಕನ್ನಡದ ಪುಸ್ತಕ ಬೇಕಂದ್ರೆ www.sapnaonline.com ನಲ್ಲಿ ಕೂಡ ನೀವು ಪಡೆಯಬಹುದು. ಈಗ ನಾನೇನು ವ್ಯಕ್ತಿತ್ವ ಪರಿವರ್ತನೆ 36 ಪಾಯಿಂಟ್ ಇದೆಯಲ್ಲ, ಈಗಾಗಲೇ ಕಿಂಡಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲಬಿಲಿಟಿ ಇದೆ. ಓನ್ಲಿ ಫಾರ್ 51 rupees. ಒಂದು ಸ್ವಲ್ಪ ದಿನಕ್ಕೆ ಕಡಿಮೆ ಬೆಲೆಗೆ ಕೊಟ್ಟಿದ್ದೇನೆ. ಈಗ ಪೋತಿ ಎನ್ನುವ ಇನ್ನೊಂದು ಪಬ್ಲಿಷಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಸ್ವಲ್ಪ ಒಂದು 285 rupees ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ತಗೋತಾರೆ. ತಗೊಳ್ಳಿ. ಇಂಗ್ಲಿಷ್ ಬುಕ್ ನಿಮಗೆ ಅವೈಲಬಿಲಿಟಿ ಈಗ ಸದ್ಯಕ್ಕೆ ಇದೆ. ಇನ್ನೊಂದು ವಾರ ತಿಂದೊಳಗಡೆ Amazon.in ನಲ್ಲೂ ಕೂಡ ಲಭ್ಯ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಈ 3 ಕೃತಿಗಳು ಹೊರಗಡೆ ಬರ್ತಾ ಇದೆ. ಜೊತೆಗೆ ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಇಂಗ್ಲಿಷ್ ಕೃತಿ ಕೂಡ ಇನ್ ಅನದರ್ ವೀಕ್ ಆರ್ 10 days ನಿಮ್ಮ ಕೈಗೆ ಸಿಗ್ತದೆ, ನಿಮ್ಗೆ ಅವೈಲಬಿಲಿಟಿ ಆಗ್ತದೆ. ಸೊ ಒಟ್ಟಾರೆ ದ ಪವರ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ಸ್ನ ನಾನು ಅರ್ಥ ಮಾಡಿಸೋದಕ್ಕೆ ಬಯಸ್ತಾ ಇರ್ತೇನೆ. ಈ ಸಂವಹನ ಕೌಶಲ್ಯವನ್ನ ಅರಿಯುವ ಯಾವುದೇ ವ್ಯಕ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಅಂತ ನನಗೆ ಅರ್ಥ ಆಗಿದೆ. ಪವರ್ ಆಫ್ ಮೆಂಟರಿಂಗ್. ಐ ವಾಂಟ್ ಟು ಬಿಕಮ್ ಎ ಗ್ರೇಟ್ ಮೆಂಟರ್. ಐ ಆಮ್ ಎ ಗ್ರೇಟ್ ಮೆಂಟರ್ ಬಿಕಾಸ್ ನನ್ನ ಮಾತು ಕೇಳಿ ಎಷ್ಟೊಂದು ಜನ ಅಚೀವರ್ಸ್ ಆಗಿಬಿಟ್ಟಿದ್ದಾರೆ ನನ್ನ ಕಣ್ಣು ಮುಂದೆ. ಯಾಕೆ ನಾನು 30 ವರ್ಷ ಆಯ್ತು ಈ ಫೀಲ್ಡಿಗೆ ಬಂದು, ತರಬೇತಿ ದಾರ ಆಗಿ ಮಾರ್ಗದರ್ಶನ ನೀಡುತ್ತಾ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸುಮಾರು ಜನ ಅಭಿವೃದ್ಧಿ ಹೊಂದಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇನೆ. ಯೂಟ್ಯೂಬ್ ಲೈವ್ನ ಇಲ್ಲಿಗೆ ಮುಕ್ತಾಯ ಮಾಡಿರ್ತೇನೆ.